ಅಂತಾರಾಜ್ಯ ಬೈಕ್ ಕಳ್ಳರ ಹಿಡಿಮುರಿ ಕಟ್ಟಿದ ಸುರಪುರ ಪೊಲೀಸರು. ಪೊಲೀಸರಿಗೆ ತಲೆನೋವಾಗಿದ್ದ ಖತರ್ನಾಕ್ ಬೈಕ್ ಕಳ್ಳರ ಗ್ಯಾಂಗ್. ಸಾಲಾಗಿ ನಿಲ್ಲಿಸಿದ 57 ಬೈಕ್ಗಳು ನಂಬರ್ ಪ್ಲೇಟ್ ಬದಲಾಯಿಸಿ ಕಡಿಮೆ ಬೆಲೆಗೆ ಮಾರಾಟ. ಇದು ಬೈಕ್ ಕಳ್ಳರ ಕರಾಮತ್ತು. ಹೌದು, ರಾಜ್ಯ ಮಾತ್ರವಲ್ಲದೆ ನೆರೆ ರಾಜ್ಯಗಳಲ್ಲೂ ಬೈಕ್ ಕಳ್ಳತನ ಮಾಡಿ ಪೊಲೀಸರಿಗೆ ತಲೆನೋವಾಗಿದ್ದ ಖತರ್ನಾಕ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಸುರಪುರ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 57 ಬೈಕ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಯಾರು ಆ ಕುಖ್ಯಾತ ಕಳ್ಳರು ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಸುರಪುರದ ಸತ್ಯಂಪೇಟೆಯಲ್ಲಿ ನಡೆದ ಒಂದು ಸಣ್ಣ ಬೈಕ್ ಕಳ್ಳತನ ಪ್ರಕರಣ ಈಗ ಅಂತಾರಾಜ್ಯ ದರೋಡೆ ಜಾಲವನ್ನ ಬಯಲಿಗೆಳೆದಿದೆ. ಸತ್ಯಂಪೇಟೆಯ ನಿಂಗಪ್ಪ ಮಖಾಶಿ ಎಂಬುವರ ನೀಡಿದ ದೂರಿನ ಬೆನ್ನತ್ತಿದ ಸುರಪುರ ಪೊಲೀಸರು ಹುಣಸಗಿ ಪಟ್ಟಣದ ಮೌನೇಶ್ ಹಾಗೂ ಆತನ ಸಹಚರರನ್ನ ಹಿಡಿಮುರಿ ಕಟ್ಟಿದ್ದಾರೆ. ಬಂಧಿತರಿಂದ ವಶಪಡಿಸಿಕೊಂಡಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 57 ಬೈಕ್ಗಳು. ಮಾನಪ್ಪ ಅಲಿಯಾಸ್ ಮೌನೇಶ್ ಅಂತ ಹೇಳಿ ಸೊ ಅವನ್ನ ವಿಚಾರಣೆಗೆ ಒಳಪಡಿಸಿದಾಗ ಟೋಟಲ್ ಇದೇ ರೀತಿ ಇನ್ನ 56 ಬೈಕ್ಗಳನ್ನ ಕಳ್ತನ ಮಾಡಿದ್ದಾರೆ. ಸೊ ಟೋಟಲಿ 57 ಬೈಕ್ಗಳನ್ನ ರಿಕವರಿ ಮಾಡಿದ್ದಾರೆ. ಅವು ಹಲವಾರು ಕಂಪನಿಗಳಿದ್ದಾವೆ. ಎಲ್ಲ ಹೋಂಡಾ ಶೈನ್ 25 ಬೈಕು ಮತ್ತು ಸ್ಪ್ಲೆಂಡರ್ 20, ಯೂನಿಕಾರ್ನ್ 3 ಬೈಕು, ಪ್ಯಾಷನ್ ಪ್ರೋ 4 ಮತ್ತು HF ಡಿಲಕ್ಸ್ 5 ಬೈಕ್ಗಳು. ಸೊ ಹೀಗೆ 57 ಬೈಕ್ಗಳಿದ್ದಾವೆ. ಸೊ ಮೋಡಸ್ ಹೇಗಿದೆ ಅಂದರೆ ಬೈಕ್ ಕಳ್ತನ ಮಾಡಿ ಇಲ್ಲಿ ಸುರ್ಪುರ್ ವ್ಯಾಪ್ತಿಯಲ್ಲಿ ಬರುವ ಬೈರ್ಮರಡಿ ಹಳ್ಳಿಯಲ್ಲಿ ಇರುವ ಇನ್ನ 2 ಆರೋಪಿಗಳ ಜೊತೆಗೆ ಶಾಮೀಲಾಗಿ ಸೊ ಅವರು ಈ ಕಳ್ತನ ಮಾಡಿದಂಥ ಬೈಕ್ನ ಡಿಸ್ಪೋಸ್ ಮಾಡ್ತಾ ಇದ್ರು ಬೇರೆ ಬೇರೆಯವ್ರಿಗೆ. ಸೊ ಈಗ ನಮ್ಮ ತನಿಖೆ ಕಂಡು ಬಂದಿದ್ದೇನೆಂದರೆ ಈಗ ನಾವು ರಿಕವರಿ ಮಾಡಿರೋ 57 ಬೈಕ್ಸಲ್ಲಿ 15 ಬೈಕು ವಿತೌಟ್ ನಂಬರ್ ಪ್ಲೇಟ್ ಇತ್ತು. ಸೊ ಅಂದರೆ ಕಳ್ತನ ಮಾಡಿದ್ಮೇಲೆ ನಂಬರ್ ಪ್ಲೇಟ್ ಬಿಚ್ಚಿ ಮಾರಾಟ ಮಾಡಿದ್ರು 15. ಇನ್ನು ಮಿಕ್ಕಿದ್ದು 42 ಎಲ್ಲ ಫಾಲ್ಸ್ ನಂಬರ್ ಪ್ಲೇಟ್ ಹಾಕಿದ್ರು. ಇನ್ನು ಬಂಧಿತ ಆರೋಪಿಗಳ ಮೋಡಸ್ ಆಪರೆಂಡಿ ಕೇಳಿದ್ರೆ ನೀವು ದಂಗಾಗ್ತೀರಿ. ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳೇ ಈ ಖದೀಮರ ಟಾರ್ಗೆಟ್ ಆಗಿತ್ತು. ಸಿಸಿಟಿವಿ ಇಲ್ಲದ ಜಾಗಗಳನ್ನ ನೋಡಿ ಹೋಂಡಾ ಶೈನ್ ಮತ್ತು ಸ್ಪ್ಲೆಂಡರ್ ಪ್ಲಸ್ ಬೈಕ್ಗಳನ್ನ ಕಳವು ಮಾಡುತ್ತಿದ್ದ ಈ ಗ್ಯಾಂಗ್ ನಂಬರ್ ಪ್ಲೇಟ್ ಬದಲಾಯಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿತ್ತು. ಈ ಪ್ರಕರಣದಲ್ಲಿ ಭಾಗಿಯಾದ ಇನ್ನು 6 ಜನರ ಮೇಲೆ ಪೊಲೀಸರು ಈಗ ಎಫ್ಐಆರ್ ದಾಖಲಿಸಿದ್ದಾರೆ. 57 ಬೈಕು ಎಲ್ಲೆಲ್ಲಿಂದ ಕಳ್ಳತನ ಮಾಡಿರೋದು ಅಂತ ಆಲ್ಮೋಸ್ಟ್ ಎಲ್ಲ ಪತ್ತೆ ಹಚ್ಚಿದ್ದಾರೆ. ಇನ್ನು ಕೆಲವೊಂದು ಹುಡುಕಾಡಬೇಕಾಗಿದೆ. ಬಿಕಾಸ್ ಬೇಸ್ಡ್ ಆನ್ ಚಾಸಿ ನಂಬರ್ ಇದು ಮಾಡಬೇಕು. ಬಿಕಾಸ್ ಒರಿಜಿನಲ್ ನಂಬರ್ ಪ್ಲೇಟ್ ಅದು ಹಾಕಿರಲ್ಲ. ಇಲ್ಲಿವರೆಗೆ ಈ ಕರ್ನಾಟಕ ಮತ್ತು ತೆಲಂಗಾಣ, ಮಹಾರಾಷ್ಟ್ರ 3 ರಾಜ್ಯಗಳಿಂದ ಕಳ್ಳತನ ಮಾಡಿದ್ದಾರೆ. ಸೊ ಈ ರಾಯಚೂರಲ್ಲಿ ಈಗಾಗಲೇ 8 ಪ್ರಕರಣ ದಾಖಲಾಗಿದೆ ಇದರಲ್ಲಿ. ಹಾಗೆ ನಮ್ಮ ಯಾದಗಿರಲ್ಲಿ ಸಹ ಟೋಟಲ್ 5 ಪ್ರಕರಣದಲ್ಲಿ ಕಳ್ಳತನ ಆಗಿರೋ ಬೈಕ್ಗಳನ್ನ ಇವರು ರಿಕವರಿ ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಗೆ ನಾವು ಯಾದಗಿರಿ ಜಿಲ್ಲಾ ಪೊಲೀಸ್ ಆಡಳಿತ ಕಡೆಯಿಂದ ನಾವು ಇವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತು ಈ ಆರೋಪಿಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಭಾಳ ಸಹಕಾರ ಮಾಡಿದ್ದಾರೆ. ಸೊ ಅವರು ಮತ್ತು ನಮ್ಮ PI ಉಮೇಶ್ ಹಾಗೂ ಅವರೆಲ್ಲ PSI ಮತ್ತು ಕ್ರೈಮ್ ತಂಡಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಪ್ರಶಂಸೆ ನೀಡ್ಕೊಳ್ತೀವಿ. ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್ ನೇತೃತ್ವದಲ್ಲಿ PI ಉಮೇಶ್, PSI ಸಿದ್ದಣ್ಣ ಮತ್ತು ತಂಡ ನಡೆಸಿದ ಈ ಚಾಣಾಕ್ಷತನದ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕಳೆದು ಹೋದ ಬೈಕ್ಗಳನ್ನು ಮರಳಿ ಪಡೆಯಲು ಮಾಲೀಕರು ಈಗ ಸುರಪುರ ಠಾಣೆಗೆ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸುರಪುರ ಪೊಲೀಸರು ಈ ಭರ್ಜರಿ ಬೇಟೆಯಿಂದ ಅಂತಾರಾಜ್ಯ ಬೈಕ್ ಕಳ್ಳತನ ಜಾಲಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಸಾರ್ವಜನಿಕರು ತಮ್ಮ ವಾಹನಗಳನ್ನು ನಿಲ್ಲಿಸುವಾಗ ಎಚ್ಚರದಿಂದ ಇರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ನ್ಯೂಸ್ 24 ಭಾರತ್, ಯಾದಗಿರಿ.